ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ತುಂಬ ತಿಂಗಳಾದಮೇಲೆ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೆ. ಮತ್ತು ಹಾಗೆ ರೆಡಿ ಆಗಬೇಕಾದ್ರೆ ಕಣ್ಣಿಗೆ ಕಾಜಲ್ ಹಾಕ್ಕೊಂಡೆ. ಸೊ ಅದು ಫುಲ್ ಉರಿ ಬಂತು ಕಣ್ಣೊಳಗೆಲ್ಲ ಹೋಗಿ. ಸೊ ಅದನ್ನ ಮತ್ತೆ ಕ್ಲೀನ್ ಮಾಡಿಕೊಂಡು ಮತ್ತೆ ನೀಟಾಗಿ ಹಾಕ್ಕೊಂಡೆ. ಆ್ಯಕ್ಚುಲಿ ಒಂದು ಕೆಲಸ ಇತ್ತು ಅವಳಿಗೂ ನನಗೂ. ಸೊ ಹಾಗಾಗಿ ಹೋಗ್ತಾ ಇದ್ದು. ನಾನು ಎಷ್ಟೇ ಓಲೆ ತೊಗೊಂಡ್ರು ಕೂಡ ನನ್ನ ಕಿವಿಲಿ ಓಲೆನೇ ಇರಲ್ಲ, ಬಿದ್ದು ಬಿದ್ದು ಹೋಗ್ತಾ ಇರುತ್ತೆ. ಸೊ ಇವಾಗ ಒಂದು ಓಲೆ ತೊಗೊಂಡು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮೋಕ್ಷಿಸಿದ್ದು ಗೊತ್ತಿತ್ತು, ಬಟ್ ಅವಳು ನೋಡಿರಲಿಲ್ಲ. ಅವಳನ್ನ ಕೇಳಿದೆ, ನೋಡು ಹೇಗಿದೆ ಅಂತ ತೋರಿಸ್ದೆ. ಇನ್ನೇನು ಹೇಳ್ತಾಳೆ, ಚೆನ್ನಾಗಿದೆ ಅಂತ ಹೇಳಿದ್ಲು. ಸರಿ ಅಂತ ಅಂದ್ಕೊಂಡು ಬಸ್ ಹತ್ಕೊಂಡು ಹೋದು. ಸೊ ಹೋಗಿದ ತಕ್ಷಣ ಫುಲ್ಲು ಸುಸ್ತಾಯಿತು ಅಂತ ಜ್ಯೂಸ್ ಕುಡ್ದು. ಸೊ ಮತ್ತೆ ಅಲ್ಲಿಂದ ಆಟೋ ಹತ್ಕೊಂಡು ಹೋದಾಗ ಹೇಳಿದ್ರು ವೇಕೆನ್ಸಿ ಫುಲ್ ಆಗಿದೆ, 3 ದಿನದ ಹಿಂದೆ ಬಂದಿದ್ರೆ ಸಿಗೋದು ಅಂತ ಹೇಳಿದ್ರು. ಯಾವುದಕ್ಕೂ ರಿಸ್ಯೂಮ್ ಕೊಟ್ಟಿದೆ ಅಂತ ಹೇಳಿದ್ಲು. ಐ ಥಿಂಕ್ ಅವಳಿಗೆ ಸಿಗುತ್ತೋ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೊಂದು ಸ್ಟೋರಿ ಹೇಳ್ತೀನಿ. ನಿಯತ್ತಿಲ್ದಿರೋ ನಾಯಿಗಳು ಸೊ ನಮ್ಮ ಜೊತೆನೇ ಇದ್ದು ನಮ್ಮ ಹತ್ರನೇ ಎಲ್ಲ ಕೆಲಸ ಮಾಡಿಸ್ಕೊಂಡು ಮತ್ತು ನಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ನೋಡಿದ್ರು. ಸೊ ಆ ನಾಯಿಗಳಿಗೆ ಹೇಳೋದಷ್ಟೇ, ನಿಮ್ಮ ಕೈಲಿ ಏನೂ ಆಗಲ್ಲ, ನಿಮ್ಮ ಬುದ್ಧಿನೇ ಆ ಥರ. ಸೊ ಕಚಡ ಬುದ್ಧಿ. ನನಗೆ ಗೊತ್ತು ಈಗಲೂ ನೀವು ಕರಡು ಥರ ವೀಡಿಯೋಸ್ ನೋಡ್ತೀರಾ ಅಂತ, ಡಿಯರ್ ಸ್ನೇಕ್ಸ್. ಸೊ ಗೈಸ್, ಈ ವಿಡಿಯೋ ಹೀಗಾಗಿತ್ತು. ಅಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಮತ್ತೆ ಅಲ್ಲೇ ಇದ್ದು ನನ್ನ ಫ್ರೆಂಡ್ಸ್ನ ಫೋನ್ ಮಾಡಿ ಕರೆಸಿ ಅವನ ಜೊತೆ ಸ್ವಲ್ಪ ಮಾತಾಡಿ ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ಮನೆಗೆ ಬಂದು. ಸೊ ಪಾರ್ಲರಿಗೆ ಬಂದು ನಮ್ಮಮ್ಮ ಮಖ ತೋರಿಸಿ ಮತ್ತು ನಮ್ಮಮ್ಮ ಸಾರಿ ಟ್ರಿಪ್ಪಿಂಗ್ ಮಾಡ್ತಾಯಿದ್ರು. ಸೊ ವಾಪಸ್ ಮನೆಗೆ ಬಂದು ಮತ್ತೆ ಹೋಗಿ ನಮ್ಮಮ್ಮನ ಕರ್ಕೊಂಡು ಬಂದೆ. ಸೊ ನನ್ನ ಗಾಡೀಲಿ ಬಂದಾಗ ಏನೋ ಒಂಥರ ಖುಷಿ ನನಗೆ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಸಿಗುವ. ಬಾ.